ಹಾಯ್ ಫ್ರೆಂಡ್ಸ್, ಇನ್ಸ್ಟೆಂಟ್ ಜಾಮೂನ್ ಪೌಡರ್ ಮನೆಗೆ ತಂದು ಅದನ್ನು ಜಾಮೂನ್ ಮಾಡೋದೇನು ದೊಡ್ಡ ವಿಷಯನ ನಿಮಗೆ ಅನಿಸುತ್ತೆ. ಆದರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾಯಿದ್ರು, ಅದನ್ನು ಮಾಡುವಾಗ ಅದನ್ನು ಎಣ್ಣೆ ಕರಿಯೋಕೆ ಹಾಕಿದ ತಕ್ಷಣ ಎಲ್ಲ ಒಡೆದು ಹೋಗ್ತಿದೆ, ಮತ್ತು ಒಳಗಡೆ ಕೂಡ ಸರಿಯಾಗಿ ಬೇಯಲ್ಲ. ತುಂಬ ಟ್ರಯಲ್ ಮಾಡಿದ್ದೀವಿ, ಆಗ್ತಿಲ್ಲ ಅಂತಿದ್ರು. ನೋಡೋಣ ಅಂತ ನಾನು ಕೂಡ ಟ್ರಯಲ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನೊಂದು ಪಾತ್ರೆಗೆ 2.5 ಕಪ್ಪಷ್ಟು ನೀರು ಹಾಕಿಬಿಟ್ಟು ಶುಗರ್ ಸಿರಪ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ನಾನು 1.5 ಕಪ್ಪಷ್ಟು ಅಂದರೆ ಅರೌಂಡ್ 200 ಗ್ರಾಮಷ್ಟು ಸಕ್ಕರೆ ಹಾಕಿದ್ದೀನಿ. ಒಂದು ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ. ಚೆನ್ನಾಗಿ ಕುದಿಯೋಕೆ ಇಡ್ತಾ ಇದ್ದೀನಿ. ಇದನ್ನು ನೋಡಿ, ಇದು ಜಸ್ಟ್ ಅಂಟು ಬಂದರೆ ಸಾಕು, ತುಂಬ ಏನು ಇದಾಗೋದು ಬೇಡ, ಪಾಕ ಏನೂ ಬರೋದು ಬೇಡ. ಜಸ್ಟ್ ಸ್ಟಿಕ್ಕಿ ಅನಿಸುತ್ತೆ, ಅಷ್ಟು ಬಂದರೆ ಸಾಕು. ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ. 200 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ನನ್ನ ಕೈಯಲ್ಲಿ ಚೆನ್ನಾಗಿ ಈ ಥರ ಫಸ್ಟು ನೀವು ಮಿಕ್ಸ್ ಮಾಡ್ಕೋಬೇಕು. ಇದು ಫಸ್ಟ್ ಟಿಪ್ಸು ನಿಮಗೆ. ಆಮೇಲೆ ನೀರನ್ನು ಚೂರೇ ಆ್ಯಡ್ ಮಾಡಬೇಕು, ಸ್ವಲ್ಪನೇ. ಆಮೇಲೆ ಹಿಟ್ಟನ್ನು ಕಲಿಸುವಾಗ ಹೇಗೆ ಬೇಕು ಹಾಗೆ ಗಟ್ಟಿಯಾಗಿ ಕಲಿಸೋ ಹಾಗಿಲ್ಲ, ನಿಧಾನವಾಗಿ ಹಿಟ್ಟನ್ನು ಕಲಿಸ್ಬೇಕು. ತುಂಬ ರಫ್ ಆಗಿ ಹಿಟ್ಟನ್ನು ಕಲಿಸಿದ್ರೆ ಅದು ಉಂಡೆ ಮಾಡಿದಾಗ ತುಂಬ ಕ್ರ್ಯಾಕ್ಸ್ಗಳು ಬರ್ತವೆ. ಆದ್ದರಿಂದ ನಿಧಾನವಾಗಿ ಈ ಥರ ಕಲಿಸ್ಕೊಳ್ಳಿ. ಗ್ರ್ಯಾಜುಲಿ ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಸರಿ ನೀರನ್ನು ಹುಯ್ಕೋಬಾರ್ದು, ಆವಾಗ ತುಂಬ ನೀರಾದರೆ ಮತ್ತೆ ಅದನ್ನು ಸರಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪನೇ ಈ ಥರ ನೀರು ಆ್ಯಡ್ ಮಾಡಿಕೊಂಡು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಳ್ಳಿ. ನಾನಿಲ್ಲಿ ಮಾಡಿದ್ದೀನಿ. ತುಂಬಾ ಗಟ್ಟಿನೂ ಆಗಿರಬಾರ್ದು, ತುಂಬ ನೀರು ಥರನೂ ಇರಬಾರ್ದು, ಸಾಫ್ಟ್ ಆಗಿದ್ದರೆ ಸಾಕು. ಈ ಥರ ಮಾಡೋದ್ರಿಂದ ನೀವು ಈ ಜಾಮೂನ್ ಉಂಡೆನ ನೀವು ಕರಿಲಿಕ್ಕೆ ಹಾಕಿದಾಗ ಎಣ್ಣೆಗೆ ಅದು ಕ್ರ್ಯಾಕ್ ಬರೋಲ್ಲ. ಈ ಥರ ನಿಧಾನವಾಗಿ ಅದಕ್ಕೆ ನೋವು ಆಗದಿರೋ ಥರ, ಅಂದರೆ ಈಗ ನಾರ್ಮಲ್ ಆಗಿ ನೀವು ಚಪಾತಿ ಹಿಟ್ಟನ್ನೆಲ್ಲ ತುಂಬ ಗಟ್ಟಿಯಾಗಿ ಕಲಿಸ್ತೀರ, ಆ ಥರ ಕಲಿಸೋದು ಬೇಡ. ಇದನ್ನು ನಿಧಾನವಾಗಿ ಕಲಿಸ್ಕೋಬೇಕು. ನಾನು ಇದು ಹೇಗೆ ಕಲಿಸ್ತಾ ಇದ್ದೀನಿ ಆ ಥರ ಮೆಥಡನ್ನು ನೀವು ಫಾಲೋ ಮಾಡಿ. ಇದು ಆ್ಯಕ್ಚುಲಿ ನಿಮ್ಮ ಕಲಿಸೋದ್ರಲ್ಲೇ ಇರೋದು ಮೇಯ್ನಾಗಿ. ನೋಡಿ ಆಗಿದೆ. ನಾನು ಇದಕ್ಕೊಂದು ಚೂರು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪನ ಇದ್ರ ಮೇಲೆ ಅಪ್ಲೈ ಮಾಡಿ ಇದನ್ನು ಒಂದು 5 ನಿಮಿಷ ಸೈಡಿಗೆ ಇಡೋಣ. ಈಗ ಒಂದು 5 ನಿಮಿಷ ಆಗಿದೆ ನೋಡಿ. ನಾನೊಂದು ತಟ್ಟೆಗೆ ಸ್ವಲ್ಪನೇ ತುಪ್ಪ ಹಾಕಿ ಅದನ್ನು ಸವರಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಮತ್ತೆ ಸ್ವಲ್ಪ ತುಪ್ಪ ಬೇಕಾಗತ್ತೆ ನೋಡಿ. ಇದನ್ನು ಈ ಥರ ಉಂಡೆ ಮಾಡ್ಕೋಬೇಕು. ನೋಡಿ, ನೀವು ಹಿಟ್ಟನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಕಲಸಿ ಇದಾದಂಗಿಲ್ಲ, ಸಾಫ್ಟಾಗಿ ಸ್ವಲ್ಪನೇ ಕಲಿಸ್ತಾ ಆಗಿದೆ. ಉಂಡೆ ಮಾಡುವಾಗ ಮಾತ್ರ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಉಂಡೆ ಮಾಡ್ಕೋಬೇಕು. ನೋಡಿ ಆಗಿದೆ. ಈ ಥರ ಮಾಡಿದ್ರೆ ಸಾಕು. ಈಗ ಇಷ್ಟಾದ ಮೇಲೆ ಒಂದು ಚೂರು ತುಪ್ಪನ ನಮ್ಮ ಅಂಗೈಗೆ ಸವರ್ಕೊಂಡು ಆ ಬಾಲನ್ನು ಅದ್ರ ಮೇಲೆ ಹೀಗೆ ಉರುಳಾಡಿಸಿದ್ರೆ ಅದು ಮೇಲ್ಗಡೆ ಕ್ರ್ಯಾಕ್ಗಳು ಬರೋಲ್ಲ, ಎಣ್ಣೆಲಿ ಹಾಕಿದಾಗಲೂ ಕೂಡ ಒಡೆಯೋಲ್ಲ. ನೋಡಿ ಈ ಥರ ಮಾಡಿ ನಾನೆಲ್ಲ ಈ ತಟ್ಟೆಗೆ ಇಟ್ಕೋತಾ ಇದ್ದೀನಿ. ಆ ಥರ ಎಂಡಲ್ಲಿ ನೀವು ಈ ಥರ ತುಪ್ಪ ಸವರ್ಕೊಂಡು ಮಾಡೋದ್ರಿಂದ ಅದು ಕ್ರ್ಯಾಕ್ಸ್ಗಳು ಅವಾಯ್ಡ್ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆಗಳು ರೆಡಿ ಆಗಿದೆ. ಈಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಫುಲ್ ಕಾದಿರಬೇಕು. ಈಗ ನೋಡಿ ನಾನು ಹಾಕ್ತಾ ಇದ್ದೀನಿ. ಈ ಥರ ಒಂದು ಚಿಕ್ಕದ ಪೀಸ್ ಹಾಕಿದ್ರೆ ಈ ಥರ ಇಮಿಡಿಯೇಟು ಮೇಲ್ಗಡೆ ಬರಬೇಕು, ಅಷ್ಟು ಕಾದಿರಬೇಕು ಎಣ್ಣೆ. ಫಸ್ಟು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ಬಾಲ್ಗಳನ್ನ ಹಾಕಿ ಫ್ರೈ ಮಾಡೋಕ್ಕೆ ಶುರು ಮಾಡಬೇಕು. ಆಮೇಲೆ ನೀವು ಇಮಿಡಿಯೇಟ್ಲಿ ಇದನ್ನು ಎಣ್ಣೆನ ಲೋ ಫ್ಲೇಮ್ ಇಟ್ಕೋಬೇಕು. ಇಷ್ಟ ಆದಮೇಲೆ ನೀವು ಇದನ್ನು ಫುಲ್ ಎಂಟೈರ್ ಪ್ರೋಸೆಸ್ನ ನೀವು ಲೋ ಫ್ಲೇಮಲ್ಲೇ ಮಾಡಬೇಕು. ಆವಾಗನೇ ನಿಮಗೆ ಜಾಮೂನ್ ಇನ್ಸೈಡೆಲ್ಲ ನೀಟಾಗಿ ಕುಕ್ ಆಗುತ್ತೆ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಫ್ರೈ ಮಾಡೋಷ್ಟೊತ್ತಿಗೆ ನಾವು ಒಂದು 4ರಿಂದ 5 ಅಷ್ಟೇ ಉಂಡೆಗಳನ್ನ ಹಾಕಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಉಬ್ಬುತ್ತದೆ. ಇಲ್ಲ ಅಂದರೆ ನೀವು ಜಾಸ್ತಿ ಹಾಕಿದ್ರೆ ಅದಕ್ಕೆ ಅಲ್ಲಿ ಉಬ್ಬಲಿಕ್ಕೆ ಜಾಗನೇ ಇರಲ್ಲ ಆಯಿಲಲ್ಲಿ. ಹಾಗಾಗಿ ಅವೆಲ್ಲವೂ ಫ್ರೈ ಆದಮೇಲೆ ಮತ್ತೆ ನೀವು ನೆಕ್ಸ್ಟ್ ಬ್ಯಾಚನ್ನ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು. ಬಟ್ ಒಂದೇ ಸರಿ ನೀವು 5 ಜಾಸ್ತಿ ಹಾಕೊಂಡ್ರೆ ಜಾಮೂನ್ಗಳು ಸ್ವೆಲ್ಲಿಂಗ್ ಆಗಲ್ಲ, ಅಂದರೆ ದಪ್ಪ ಆಗಲ್ಲ, ಒಂಥರ ಹಾಗೆ ಸಣ್ಣದಾಗಿರುತ್ತೆ, ಉಬ್ಬಲ್ಲ, ಚೆನ್ನಾಗಿ ಬರಲ್ಲ ಅಂತ. ಆಮೇಲೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಮಾಡಿದ್ರೆ ಅದು ಇನ್ಸೈಡ್ ಸರಿಯಾಗಿ ಬೆಂದೇ ಇರಲ್ಲ, ಆವಾಗ ಚೆನ್ನಾಗಿ ಅನಿಸಲ್ಲ ತಿನ್ನಲಿಕ್ಕೆ. ನೋಡಿ, ಒಂದೇ ಒಂದು ಚಿಕ್ಕ ಕ್ರ್ಯಾಕ್ ಕೂಡ ಇಲ್ಲ, ತುಂಬ ನೀಟಾಗಿ ಬಂದಿದೆ ಬಾಲು. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದನ್ನು ನೀವು ಮನೇಲಿ ಖಂಡಿತ ಟ್ರೈ ಮಾಡಿ. ಈ ಥರ ನಾನು ಹೇಳಿರೋ ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಖಂಡಿತ ಫಾಲೋ ಮಾಡಿದ್ರೆ ನಾವು ಹೇಗೆ ಔಟ್ಸೈಡಲ್ಲಿ ಜಾಮೂನ್ ಹೋಟೆಲೆಲ್ಲ ತಿಂತೀವೋ ಅದೇ ಟೈಪ್ ಹೋಟೆಲ್ ಸಿಗೋಂಥ ಜಾಮೂನೇ ಮನೇಲಿ ಮಾಡ್ಬೋದು. ಒಂದು ಚೂರು ಕ್ರ್ಯಾಕು ಬರಲ್ಲ, ಹಾಗೆ
ಇನ್ಸೈಡ್ ಕೂಡ ನೀಟಾಗಿ ಕುಕ್ ಆಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಬೆಚ್ಚಗಾದ್ಮೇಲೆ ನೀವು ಇದನ್ನು ಶುಗರ್ ಸಿರಪ್ಗೆ ಹಾಕಬೇಕು. ನೋಡಿ ಇವಾಗ ಬೆಚ್ಚಗಿದೆ. ಇದು ಒಂದೇ ಸರಿ ಬಿಸಿನ ತೆಗೆದು ಬಿಸಿ ಶುಗರ್ ಸಿರಪ್ಗೆ ಹಾಕಬಾರ್ದು. ಶುಗರ್ ಸಿರಪ್ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆದಮೇಲೆ, ಬಾಲು ಕೂಡ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆದಮೇಲೆ ಇದನ್ನು ನೀವು ಶುಗರ್ ಸಿರಪ್ಗೆ ಸೇರಿಸಿ 1 hour ಬಿಟ್ಟ ಮೇಲೆ ಇದನ್ನು ನೀವು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡು ಎಷ್ಟು ದಪ್ಪ ದಪ್ಪಕ್ಕಾಗಿದೆ ಚಿಕ್ಕ ಚಿಕ್ಕದ ಬಾಲ್ಗಳು. ಸೊ ಈ ಥರ ನೀವು ಟ್ರೈ ಮಾಡಿ ಮನೇಲಿ, ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ರೆಸಿಪಿನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.